ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೋಡಿ, ಗೋರಿಕಾಯಿಂದ ಇವತ್ತು ಚಿಪ್ಸ್ನ ಮಾಡೋದನ್ನು ನಾನು ಹೇಳ್ಕೊಡ್ತಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನೀವು ನೋಡಿ ಮನೇಲಿ ಟ್ರೈ ಮಾಡಿ. ಒಮ್ಮೆ ಒಂದು ಸಲ ನೋಡಿ ನನಗೆ ನೀವು ಕಮೆಂಟ್ ಮಾಡಿ. ಗೋರಿಕಾಯಿನ ಒಂದು 1/4 ಕೆ ಜಿಗಿಂತ ಜಾಸ್ತಿನ ಗೋರಿಕಾಯಿ ನಾನು ಕ್ಲೀನ್ ಮಾಡಿಕೊಂಡು ಎಲ್ಲನೂ ಸೋಸಿ ತೊಳೆದು ಇಟ್ಕೋತಿದ್ದೀನಿ. ಈ ತೊಳೆದಿರೋಂತಹ ಗೋರಿಕಾಯಿನ ನಾನು ಚೆನ್ನಾಗಿ ನೀರೆಲ್ಲ ತೆಗೆದುಬಿಟ್ಟು ಈ ಥರ ಮಧ್ಯಕ್ಕೆ ನಾವು ಇದನ್ನು ಸೀಲ್ ಮಾಡ್ಕೋಬೇಕು. ಇಲ್ಲ ಅಂದರೆ ಇದೇನಾಗುತ್ತೆ ಅಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯೋದಿಲ್ಲ. ಹಾಗಾಗಿ ನಾನು ಆ ಥರ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ. ಈಗ ನಾವೇನು ಮಾಡೋಣ ಅಂದರೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೋತಿದ್ದೀನಿ. ಅದಕ್ಕೆ ಈಗ ನಾವು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನಾನು ಹಾಕ್ಕೋತಿದ್ದೀನಿ. ಅದಕ್ಕೆ ನಾನೀಗ 1/4 ಟೀ ಸ್ಪೂನಷ್ಟು ಅಚ್ಚ ಪುಡಿ, ಒಂದು ಚೂರು ಅರಶಿನ ನಾನು ಇದಕ್ಕೆ ಹಾಕೋತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸು ಪೌಡ್ರನ್ನ ನಾನು ಹಾಕ್ಕೋತಿದ್ದೀನಿ. ಮತ್ತು ಒಂಚೂರು ಹಿಂಗು ಕೂಡ ಅದರಲ್ಲಿ ಹಾಕಿದ್ದೀನಿ. ನೋಡಿ, ಎಲ್ಲನೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿದ್ದನ್ನು ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ ಮಿಕ್ಸ್ ಆದಮೇಲೆ ಒಂಚೂರು ನೀರನ್ನ ಉದುರಿಸ್ಕೊಂಡು ತಕ್ಳಿಸಿ ನಾವೇನು ಮಾಡಬೇಕು, ಅದನ್ನು ಚೆನ್ನಾಗಿ ಹಿಡಿಯೋ ಥರ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಫ್ರೆಂಡ್ಸ್ ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ನಾವೀಗ ಡೀಪ್ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಎಲ್ಲ ಹಾಕಿರೋದ್ರಿಂದ ಒಂದು 5ರಿಂದ 10 ನಿಮಿಷ ನಾವು ಮುಚ್ಚಿಡೋಣ. ಕಾರ್ನ್ಫ್ಲೋರ್ ಎಲ್ಲ ಇರೋದ್ರಿಂದ ಇದಕ್ಕೆ ಏನಾಗುತ್ತೆ, ಗರಿಯಾಗಿ ನಮಗೆ ಫ್ಲೇವರು, ಸೌಂಡು ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಟೇಸ್ಟ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ನೋಡಿ, ನಾನು ಈ ಥರ ಡೀಪ್ ಫ್ರೈ ಮಾಡ್ತಿದ್ದೀನಿ ಆಯಿಲಲ್ಲಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಆಗಿದೆ, ಈಗ ರೆಡಿಯಾಗಿದೆ ಈ ಚಿಪ್ಸು ಗೋರಿಕಾಯಿಂದ. ಗೋರಿಕಾಯಿ ಹೇಗಪ್ಪ ತಿನ್ನೋದು ಅಂದರೆ ನೋಡಿ, ಎಷ್ಟು ಚೆನ್ನಾಗಿರೋವಂತಹ ರೆಸಿಪಿನ ನಾವು ಮಾಡ್ಬೋದು ಅಂತ ಫ್ರೆಂಡ್ಸ್. ನೋಡಿ, ರೆಡಿಯಾಗಿದೆ ಈಗ ತಿನ್ನೋದಕ್ಕೆ. ಅದನ್ನು ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ. ನೋಡಿ, ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.